ಗದಗ್ನಲ್ಲಿ ಯಶ್ ಅಭಿಮಾನಿಗಳು ಬ್ಯಾನರ್ ಕಟ್ಟೋದಕ್ಕೆ ಹೋಗಿ ದುರಂತ ಸಾವು ಕಂಡಿದ್ರು. ಈ ದುರ್ಘಟನೆ ನಡೆದು ಇವತ್ತಿಗೆ 1 ವರ್ಷವಾಗಿದೆ. ಈ ಬಾರಿ ಬರ್ತ್ಡೇಗೆ ಯಾವುದೇ ಫ್ಲೆಕ್ಸ್ ಬ್ಯಾನರ್ ಹಾಕದಂತೆ ಯಶ್ ಮನವಿ ಮಾಡಿದ್ದಾರೆ. ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ಮಕ್ಕಳನ್ನ ನೆನೆದು ಹೆತ್ತವರು ಇನ್ನೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಅದು 2024 ಜನವರಿ 8. ರಾಜ್ಯದಾದ್ಯಂತ ಯಶ್ ಫ್ಯಾನ್ಸ್ ಸಂಭ್ರಮದಲ್ಲಿದ್ರು. ಗದಗ್ನಲ್ಲಂತೂ ಫ್ಯಾನ್ಸ್ ರಾಜಾ ಹುಲಿಯ ಹುಟ್ಟುಹಬ್ಬ ಆಚರಿಸೋ ಖುಷಿಯಲ್ಲಿದ್ರು. ಅದ್ದೂರಿಯಾಗಿ ರಾಕಿ ಭಾಯ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ರೆಡಿಯಾಗಿದ್ರು. 25 ಅಡಿಯ ರಾಮಾಚಾರಿಯ ಕಟ್ಔಟ್ ಹಾಕೋದಕ್ಕೆ ಮುಂದಾಗಿದ್ರು. ಆದ್ರೆ ಅವತ್ತು ನಡಿಬಾರದಂತಹ ದುರಂತವೊಂದು ನಡೆದು ಹೋಗಿತ್ತು. ದುರಂತ ನಡೆದು ನಾಳೆಗೆ 1 ವರ್ಷ. ಮೃತರ ಮನೆಯಲ್ಲಿ ಹೆತ್ತವರ ಆಕ್ರಂದನ. ಅಂದು ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸುರುಣಿಗಿ ಗ್ರಾಮದಲ್ಲಿ ಘನಘೋರ ದುರಂತ ಸಂಭವಿಸಿತ್ತು. ಅಭಿಮಾನಿಗಳು ರಾಕಿ ಭಾಯ್ನ ಬೃಹತ್ ಕಟೌಟ್ ಹಾಕೋದಕ್ಕೆ ಮುಂದಾಗಿದ್ರು. ಈ ವೇಳೆ ಯಶ್ ಕಟೌಟ್ ವಿದ್ಯುತ್ ತಂತಿಗೆ ಸ್ಪರ್ಶಿಸಿ 3 ಫ್ಯಾನ್ಸ್ ದಾರುಣವಾಗಿ ಸಾವನ್ನಪ್ಪಿದ್ರು. 4 ಅಭಿಮಾನಿಗಳು ಗಂಭೀರವಾಗಿ ಗಾಯಗೊಂಡಿದ್ರು. ಈ ದುರಂತದಲ್ಲಿ 21 ವರ್ಷದ ಮುರಳಿ ನಡುವಿನ ಮನಿ, 19 ವರ್ಷದ ನವೀನ್ ಗಾಜಿ, 21 ವರ್ಷದ ಹನುಮಂತ್ ಪೂಜಾರ್ ಕೊನೆ ಉಸಿರೆಳೆದಿದ್ರು. ಅಂದು ವಿದೇಶದಲ್ಲಿದ್ದ ಯಶ್ ಸುರುಣಿಗಿ ಗ್ರಾಮಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಮೃತ 3 ಕುಟುಂಬಸ್ಥರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ರು. ಆದರೆ ಮನೆ ಮಕ್ಕಳನ್ನ ಕಳೆದುಕೊಂಡ ಹೆತ್ತವರ ಸಂಕಟ ಇನ್ನೂ ಆರಿಲ್ಲ. 21 ವರ್ಷದ ಮುರುಳಿಯನ್ನ ಕಳೆದುಕೊಂಡ ಹೆತ್ತವರ ದುಃಖ ಇನ್ನೂ ಕೂಡ ಮಾಸಿಲ್ಲ. ಆಕ್ರಂದನ ಕಡಿಮೆಯಾಗಿಲ್ಲ. ಮದುವೆಯಾದ್ರೂ ಮಗಳೇ ಹೆತ್ತವರನ್ನ ಸಾಕಿ ಸಲಹುತ್ತಿದ್ದಾರೆ. ಪೋಷಕರು ಮುಂದೆ ನಮ್ಮ ಬದುಕು ಹೇಗೆ ಅಂತಿದ್ದಾರೆ. ಒಂದು ಮಗಳೈತ್ರಿ, ಕಂದವನು ಬಿಟ್ಟು ಬದುಕಿಗೆ ಹೋಗಿ ನಮ್ಮನ್ನು ಸಾಕ್ತಾರ್ರಿ. ಆಗಿನ ಟೈಮ್ಗೆ ಕೊಟ್ಟಿದ್ರಪ್ಪ, ಇಲ್ಲಿ ಮಠ ಜೀವನ ಅಂತ. ಈಗ ಅಲ್ಲಿದೆ ಇಲ್ಲಿ ಮಠ ಇರ್ತೈತೆ, ನಮ್ಮ ದವಾಖಾನೆ ಖರ್ಚು ಇದು ಎಲ್ಲ ಆಗೈತಿ. ಇನ್ನು ಮೃತ ನವೀನ್ ಹೆತ್ತವರಂತೂ ಅಕ್ಷರಶಃ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ತಗಡಿನ ಶೆಡ್ ನಲ್ಲಿ ವಾಸ ಮಾಡ್ತಿದ್ದಾರೆ. ಮೃತನ ಫೋಟೋ ಹಿಡಿದು ಗೋಳಾಡ್ತಿದ್ದಾರೆ. 1 ವರ್ಷ ಆತು ಮಗನ ಕಳ್ಕೊಂಡು ಬಹಳ ದುಃಖದಲ್ಲಿದ್ದೇವೆ, ಬಹಳ ಸಂಕಟ ಪಡಿತೀವಿ. ಅವ ಏನೇನೋ ಕನಸು ಕಂಡಿದ್ದ, ಮನಿ ಹಾಕಿಸ್ಬೇಕು, ಏನೇನೋ ಮಾಡ್ಬೇಕು, ಆಸ್ತಿ ಹಿಡಿಬೇಕು, ಮನಿ ಹಾಕಿಸ್ಬೇಕು ನಾವು. ಹನುಮಂತ್ ಪೂಜಾರ್ ಪೋಷಕರಂತೂ ಮನೆಯ ಹಿರಿಯ ಮಗನ್ನ ಕಳೆದುಕೊಂಡು ಅನಾಥರಾಗಿದ್ದಾರೆ. ಮಗನ ಸಾವಿನ ಬಳಿಕ ಮನೆಯ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಅಂತ ಕಣ್ಣೀರಿಟ್ಟಿದ್ದಾರೆ. ಮಗ ಇಲ್ಲ, ಹೊರಗೆ ಹೋದ ಮಗ ಒಳಗೆ ಬರ್ಲಿಲ್ಲ ಸರ. ದುಡ್ದ ಹಾಕ ಮಗ, ಅವನ ಫೋಟೋ ನೋಡೋದು ಸುಮ್ಮನಾಗೋದು ಸರ. ಮನೆ ಕನಸು ಅವನದು ತುಂಬ ಕನಸಿತ್ತು ಸರ. ತಮ್ಮನ ಸಾಲಿ ಓದಿಸ್ಬೇಕು, ಮನೆ ಕಟ್ಟಬೇಕು, ನಾನು 4 ಮಂದಿ ಸರಿ ದುಡಿಬೇಕು ಅನ್ನೋದು ಭಾಳ ಇತ್ತು ಸರ. ನಡ ನೀರ ಕೈ ಬಿಟ್ಟು ಹೋಗ್ಬಿಟ್ಟ. ಕಳೆದ ಬಾರಿ ಯಶ್ ಬರ್ತ್ಡೇ ವೇಳೆ ನಡೆದ ದುರಂತದ ಗಾಯ ಇನ್ನೂ ಮಾಸಿಲ್ಲ. ಆ ನೋವು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಇನ್ಮುಂದಾದ್ರೂ ಅಭಿಮಾನದ ಹುಚ್ಚಲ್ಲಿ ಮೈ ಮರಿಬೇಡಿ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗದಗ್ನಲ್ಲಿ ಯಶ್ ಅಭಿಮಾನಿಗಳು ಬ್ಯಾನರ್ ಕಟ್ಟೋದಕ್ಕೆ ಹೋಗಿ ದುರಂತ ಸಾವು ಕಂಡಿದ್ರು. ಈ ದುರ್ಘಟನೆ ನಡೆದು ಇವತ್ತಿಗೆ 1 ವರ್ಷವಾಗಿದೆ. ಈ ಬಾರಿ ಬರ್ತ್ಡೇಗೆ ಯಾವುದೇ ಫ್ಲೆಕ್ಸ್ ಬ್ಯಾನರ್ ಹಾಕದಂತೆ ಯಶ್ ಮನವಿ ಮಾಡಿದ್ದಾರೆ. ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ಮಕ್ಕಳನ್ನ ನೆನೆದು ಹೆತ್ತವರು ಇನ್ನೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಅದು 2024 ಜನವರಿ 8. ರಾಜ್ಯದಾದ್ಯಂತ ಯಶ್ ಫ್ಯಾನ್ಸ್ ಸಂಭ್ರಮದಲ್ಲಿದ್ರು. ಗದಗ್ನಲ್ಲಂತೂ ಫ್ಯಾನ್ಸ್ ರಾಜಾ ಹುಲಿಯ ಹುಟ್ಟುಹಬ್ಬ ಆಚರಿಸೋ ಖುಷಿಯಲ್ಲಿದ್ರು. ಅದ್ದೂರಿಯಾಗಿ ರಾಕಿ ಭಾಯ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ರೆಡಿಯಾಗಿದ್ರು. 25 ಅಡಿಯ ರಾಮಾಚಾರಿಯ ಕಟ್ಔಟ್ ಹಾಕೋದಕ್ಕೆ ಮುಂದಾಗಿದ್ರು. ಆದ್ರೆ ಅವತ್ತು ನಡಿಬಾರದಂತಹ ದುರಂತವೊಂದು ನಡೆದು ಹೋಗಿತ್ತು. ದುರಂತ ನಡೆದು ನಾಳೆಗೆ 1 ವರ್ಷ. ಮೃತರ ಮನೆಯಲ್ಲಿ ಹೆತ್ತವರ ಆಕ್ರಂದನ. ಅಂದು ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸುರುಣಿಗಿ ಗ್ರಾಮದಲ್ಲಿ ಘನಘೋರ ದುರಂತ ಸಂಭವಿಸಿತ್ತು. ಅಭಿಮಾನಿಗಳು ರಾಕಿ ಭಾಯ್ನ ಬೃಹತ್ ಕಟೌಟ್ ಹಾಕೋದಕ್ಕೆ ಮುಂದಾಗಿದ್ರು. ಈ ವೇಳೆ ಯಶ್ ಕಟೌಟ್ ವಿದ್ಯುತ್ ತಂತಿಗೆ ಸ್ಪರ್ಶಿಸಿ 3 ಫ್ಯಾನ್ಸ್ ದಾರುಣವಾಗಿ ಸಾವನ್ನಪ್ಪಿದ್ರು. 4 ಅಭಿಮಾನಿಗಳು ಗಂಭೀರವಾಗಿ ಗಾಯಗೊಂಡಿದ್ರು.
ಈ ದುರಂತದಲ್ಲಿ 21 ವರ್ಷದ ಮುರಳಿ ನಡುವಿನ ಮನಿ, 19 ವರ್ಷದ ನವೀನ್ ಗಾಜಿ, 21 ವರ್ಷದ ಹನುಮಂತ್ ಪೂಜಾರ್ ಕೊನೆ ಉಸಿರೆಳೆದಿದ್ರು. ಅಂದು ವಿದೇಶದಲ್ಲಿದ್ದ ಯಶ್ ಸುರುಣಿಗಿ ಗ್ರಾಮಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಮೃತ ಮೂವರ ಕುಟುಂಬಸ್ಥರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ರು. ಆದರೆ ಮನೆ ಮಕ್ಕಳನ್ನ ಕಳೆದುಕೊಂಡ ಹೆತ್ತವರ ಸಂಕಟ ಇನ್ನೂ ಆರಿಲ್ಲ. 21 ವರ್ಷದ ಮುರುಳಿಯನ್ನ ಕಳೆದುಕೊಂಡ ಹೆತ್ತವರ ದುಃಖ ಇನ್ನೂ ಕೂಡ ಮಾಸಿಲ್ಲ. ಆಕ್ರಂದನ ಕಡಿಮೆಯಾಗಿಲ್ಲ. ಮದುವೆಯಾದ್ರೂ ಮಗಳೇ ಹೆತ್ತವರನ್ನ ಸಾಕಿ ಸಲಹುತ್ತಿದ್ದಾರೆ. ಪೋಷಕರು ಮುಂದೆ ನಮ್ಮ ಬದುಕು ಹೇಗೆ ಅಂತಿದ್ದಾರೆ. ಒಂದು ಮಗಳೈತ್ರಿ, ಕಂದವನು ಬಿಟ್ಟು ಬದುಕಿಗೆ ಹೋಗಿ ನಮ್ಮನ್ನು ಸಾಕ್ತಾರ್ರಿ. ಏನು ಟೈಮ್ಗೆ ಕೊಟ್ಟಿದ್ರಪ್ಪ, ಇಲ್ಲಿ ಮಠ ಜೀವನ ಅಂತ. ಈಗ ಅಲ್ಲಿದೆ ಎಲ್ಲಿ ಮಠ ಇರ್ತೈತೆ, ನಮ್ಮ ದವಾಖಾನೆ ಖರ್ಚು ಇದು ಎಲ್ಲ ಆಗೈತಿ. ಇನ್ನು ಮೃತ ನವೀನ್ ಹೆತ್ತವರಂತೂ ಅಕ್ಷರಶಃ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ತಗಡಿನ ಶೆಡ್ನಲ್ಲಿ ವಾಸ ಮಾಡ್ತಿದ್ದಾರೆ. ಮೃತನ ಫೋಟೋ ಹಿಡಿದು ಗೋಳಾಡ್ತಿದ್ದಾರೆ. 1 ವರ್ಷ ಆತ ಮಗನ ಕಳ್ಕೊಂಡು ನಾವು ಬಹಳ ದುಃಖದಲ್ಲಿದ್ದೇವೆ, ಬಹಳ ಸಂಕಟ ಪಡಿತೀವಿ. ಅವ ಏನೇನೋ ಕನಸು ಕಂಡಿದ್ದ, ಮನಿ ಹಾಕಿಸ್ಬೇಕು, ಏನೇನೋ ಮಾಡ್ಬೇಕು, ಆಸ್ತಿ ಹಿಡಿಬೇಕು, ಮನಿ ಹಾಕಿಸ್ಬೇಕು ನಾವು. ಹನುಮಂತ್ ಪೂಜಾರ್ ಪೋಷಕರಂತೂ ಮನೆಯ ಹಿರಿಯ ಮಗನ್ನ ಕಳೆದುಕೊಂಡು ಅನಾಥರಾಗಿದ್ದಾರೆ. ಮಗನ ಸಾವಿನ ಬಳಿಕ ಮನೆಯ ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಅಂತ ಕಣ್ಣೀರಿಟ್ಟಿದ್ದಾರೆ. ಮಗ ಇಲ್ಲ, ಹೊರ ಮಗ ಒಳಗೆ ಬರ್ಲಿಲ್ಲ ಸರ. ದುಡ್ದ ಹಾಕ ಮಗ, ಅವನ ಫೋಟೋ ನೋಡೋದು ಸುಮ್ಮನಾಗೋದು ಸರ. ಮನಿ ಕನಸು ಅವನದು ತುಂಬ ಕನಸಿತ್ತು ಸರ. ತಮ್ಮನ ಸಾಲಿ ಓದಿಸ್ಬೇಕು, ಮನಿ ಕಟ್ಟಬೇಕು, ನಾನು 4 ಮಂದಿ ಸರಿ ದುಡಿಬೇಕು ಅನ್ನೋದು ಭಾಳ ಇತ್ತು ಸರ. ನಡ ನೀರ ಕೈ ಬಿಟ್ಟು ಹೋಗ್ಬಿಟ್ಟ. ಕಳೆದ ಬಾರಿ ಯಶ್ ಬರ್ತ್ಡೇ ವೇಳೆ ನಡೆದ ದುರಂತದ ಗಾಯ ಇನ್ನೂ ಮಾಸಿಲ್ಲ. ಆ ನೋವು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಇನ್ಮುಂದಾದ್ರೂ ಅಭಿಮಾನದ ಹುಚ್ಚಲ್ಲಿ ಮೈ ಮರಿಬೇಡಿ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ 1 ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ಬ್ಯಾಂಕಿ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರೆ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.